ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಿಬಿಎಂಪಿಯಿಂದ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಆರೋಗ್ಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ಇದೀಗ ನಡೀತಾ ಇದೆ. ಬಿಬಿಎಂಪಿ ಇನ್ನಷ್ಟು ಅಲರ್ಟ್ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನಾವು ಪಾಸಿಟಿವ್ ಕೇಸಸ್ ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ. ಒಂದು ಹಂತದಲ್ಲಿ ತೀರಾ ಕಡಿಮೆ ಆಯಿತು, ಇನ್ನೇನು ಕೊರೋನಾ ಬಗ್ಗೆ ಅಷ್ಟೊಂದು ಆತಂಕ ಬೇಡ ಅನ್ನೋ ಪರಿಸ್ಥಿತಿ ಇತ್ತು. ಬಟ್ ಇವಾಗ ನೋಡಿದ್ರೆ ಆಫ್ರಿಕನ್ ವೈರಸ್ ಒಂದು ಕಡೆ ಆತಂಕ ಆದರೆ ಇನ್ನೊಂದು ಕಡೆ ದಿನದಿಂದ ದಿನಕ್ಕೆ ಕೋವಿಡ್-19 ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಕೇಸಸ್ ನಿತ್ಯ ಏರಿಕೆ ಕಾಣ್ತಾ ಇದೆ. ಜನವರಿ ಫೆಬ್ರವರಿಗಿಂತ ಈಗ ಮಾರ್ಚ್ನಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಲೇಟ್ ನೈಟ್ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೇಲೆ ಕಣ್ಣನ್ನ ಇಟ್ಟಿದೆ ಬಿಬಿಎಂಪಿ. ಪಬ್ ಹಾಗೇನೆ ಸಭೆ ಸಮಾರಂಭಗಳ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗುತ್ತೆ. 500 ಜನರಿಗೆ ಮಾತ್ರ ಅವಕಾಶಕ್ಕೆ ಸೂಚನೆಯನ್ನ ಬಿಬಿಎಂಪಿ ಕೊಟ್ಟಿದೆ. ಇನ್ನು ಹೋಟೆಲ್ ಮಾಲೀಕರ ಸಂಘದ ಜೊತೆನೂ ಕೂಡ ಸಭೆ ನಡೆಸ್ತಾರೆ. ಹೆಚ್ಚಿನ ಜನಸಂದಣಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು, ಕ್ರಮಗಳನ್ನ ವಹಿಸಿ ಅಂತ ಹೋಟೆಲ್ನವರಿಗೂ ಕೂಡ ಬಿಬಿಎಂಪಿ ಸೂಚನೆ ಕೊಟ್ಟಿದೆ. ಇನ್ನು ಮಾಲ್, ಸ್ಕೂಲ್, ಕಾಲೇಜ್, ಥಿಯೇಟರ್ಸ್ ಮೇಲೂ ಕೂಡ ಬಿಬಿಎಂಪಿ ನಿಗಾ ಇಡುತ್ತೆ. ಜನಸಂದಣಿ ಎಲ್ಲೆಲ್ಲ ಆಗುತ್ತೆ ಅಲ್ಲೆಲ್ಲ ಈಗ ನಿಗಾ ವಹಿಸಲೇಬೇಕಾಗತ್ತೆ. ಯಾಕಂದ್ರೆ ಎರಡನೇ ಅಲೆಯ ಆತಂಕವನ್ನ ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ದಿನದಿಂದ ದಿನಕ್ಕೆ ಕೋವಿಡ್-19 ಪಾಸಿಟಿವ್ ಕೇಸಸ್ ಜಾಸ್ತಿಯಾಗಿ ಕನ್ಫರ್ಮ್ ಆಗ್ತಾ ಇದೆ. ಇರುವಂತಹ ಪರಿಸ್ಥಿತಿಯಲ್ಲಿ ಈ ಜನ ಹೆಚ್ಚಿಗೆ ಸೇರುವಂಥದ್ದು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಕೇಸಸ್ಸು ರೈಸ್ ಆಗ್ತಾ ಇದೆ. ಕ್ರಮೇಣ ಡಿಸೆಂಬರಿಂದ ಫೆಬ್ರವರಿವರೆಗೂ ಕಂಟಿನ್ಯೂಸ್ ಆಗಿ ಕೇಸಸ್ ಕಡಿಮೆ ಆಗ್ತಾ ಇತ್ತು. ಸಡನ್ ಆಗಿ ಮಹಾರಾಷ್ಟ್ರಲ್ಲಿ ಹೆಚ್ಚಿಗೆ ಆದಮೇಲೆ ಮತ್ತು ಕೇರಳಲ್ಲಿ ಹೆಚ್ಚಿಗೆ ಆದಮೇಲೆ ಬೆಂಗಳೂರು ನಗರದಲ್ಲೂ ಸಹ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಏನು ಕಾಂಗ್ರಿಗೇಷನ್ಸ್ ಇದೆ, ಜನ ಹೆಚ್ಚಿಗೆ ಸೇರ್ತಾರೆ, ಈ ಮದುವೆಗಳಲ್ಲಾಗಲಿ ಅಥವಾ ರಿಲಿಜಿಯಸ್ ಗ್ಯಾದರಿಂಗ್ ಆಗಲಿ, ಸೋಷಿಯಲ್ ಇದನ್ನು ಎಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಅದಕ್ಕೇ ಲಾಸ್ಟ್ ಮೀಟಿಂಗಲ್ಲಿ ಮಾನ್ಯ ಆರೋಗ್ಯ ಸಚಿವರು ಅದಕ್ಕೆ 500ಕ್ಕೆ ಅದನ್ನು ಲಿಮಿಟ್ ಮಾಡಬೇಕು ಅಂತ ನಾನು ಹೇಳಿದ್ದಾರೆ. ಅದೇ ಥರ ಆದೇಶ ಮಾಡಿದ್ದಾರೆ. ಆಮೇಲೆ ಇದನ್ನು ಕಡಿಮೆ ಮಾಡೋದು ಒಳ್ಳೆಯದು. ಇಲ್ಲದೇ ಇಲ್ಲ ಅಂದರೆ ಇವೆಲ್ಲ ಸೂಪರ್ ಸ್ಪ್ರೆಡರ್ ಇವೆಂಟ್ಸನ್ನು ಆಗಬಾರ್ದು. ನಾವು ಪಕ್ಕದ ರಾಜ್ಯದಲ್ಲಿ ಆಗ್ತಾ ಇರಕ್ಕಂತಹ ಕೇಸಸ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಆ ಟ್ರೆಂಡನ್ನು ನೋಡಿದಾಗ ಅಲ್ಲಿ ತುಂಬ ಸ್ಟ್ರಿಕ್ಟ್ ಮೆಷರ್ಸ್ಗಳನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಎರಡನೇ ಅಲೆ ಆತಂಕವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಬಿಎಂಪಿ ಕೂಡ ಈಗ ಅಲರ್ಟ್ ಆಗಿದೆ. ಮತ್ತಷ್ಟು ಕ್ರಮಗಳು ಅಂತಂದ್ರೆ ಈಗ ಆಲ್ರೆಡಿ ನೈಟ್ ಪಾರ್ಟಿ ಇರ್ಬೋದು, ಕಾರ್ಯಕ್ರಮಗಳ ಮೇಲೆ ನಿಗಾ ಇಟ್ಟಿದೆಯಾ ಬಿಬಿಎಂಪಿ? ಏನೆಲ್ಲ ರೂಲ್ಸ್ ಇದೆ ಈಗ? ಎಸ್ ಶರ್ಮಿತಾ, ಈ ಹಿಂದೆನೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಯಾರು ಕೂಡ ಕೊರೋನಾವನ್ನ ಇನ್ಮುಂದೆ ಲಘುವಾಗಿ ತಗೋಬೇಡಿ, ಒಂದು ಹಂತದಲ್ಲಿ ನಾವು ಅದನ್ನ ಹೇಗೋ ಒಂದು ಮಟ್ಟದಲ್ಲಿ ಗೆದ್ಕೊಂಡ್ ಬಂದಿದ್ದೀವಿ, ಇನ್ನು ಎರಡನೇ ಅಲೆ ಕೂಡ ಬಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ಇನ್ನು ನೀವೇನಾದ್ರೂ ಮಾಸ್ಕ್ ಆಗಿರ್ಬೋದು ಅಥವಾ ಕೋವಿಡ್ ಪ್ರೋಟೋಕಾಲ್ ಏನಿದೆ ಅದನ್ನ ಬ್ರೇಕ್ ಮಾಡೋದಕ್ಕೆ ನೋಡಿದ್ರೆ ಇನ್ನೊಂದು ಲಾಕ್ ಡೌನ್ ಕೂಡ ನಾವು ಎದುರಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಮಾಹಿತಿಯನ್ನ ಬಹಳ ಹಿಂದೆನೆ ಬಿಬಿಎಂಪಿ ಕಮಿಷನರ್ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಕೆಲವೊಂದು ವಿಚಾರಗಳನ್ನ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾ ಹೋದ್ರು. ಅದರಲ್ಲೂ ಪ್ರಮುಖವಾಗಿ ಏನು ಟಫ್ ರೂಲ್ಸ್ ಗಳನ್ನ ಹಾಕಬೇಕಾಗುತ್ತೆ ಅನ್ನುವಂತ ಒಂದು ಅರ್ಥದಲ್ಲಿ ಇವತ್ತು ಕಮಿಷನರ್ ಅವರು ಮಾತಾಡಿರುವಂತದ್ದು. ಪ್ರಮುಖವಾಗಿ ನೈಟ್ ಪಾರ್ಟಿ ಆಗಿರ್ಬೋದು ಅಥವಾ ಮದುವೆಗಳಾಗಿರ್ಬೋದು, ಸಭೆ ಸಮಾರಂಭಗಳಾಗಿರ್ಬೋದು, ಇಂಥ ಎಲ್ಲ ಕೂಡ ಜನರನ್ನ ಮಂದಿಗಳನ್ನ ಜಾಸ್ತಿ ಹೆಚ್ಚಾಗಿ ಸೇರಿಸಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಡಿ ಅನ್ನುವಂತ ಒಂದು ತಾಕೀತನ್ನ ಎಚ್ಚರಿಕೆಯನ್ನು ಇವತ್ತು ಸ್ವತಃ ಕಮಿಷನರ್ ಕೊಟ್ಟಿರೋದು. ಒಂದ್ ಕಡೆಯಿಂದ 29 ಪ್ರಕರಣ UK ಕೊರೋನಾ ಏನು ವೈರಸ್ ಈಗಾಗಲೇ ನಗರದಲ್ಲಿದೆ. ಇದ್ರ ಜೊತೆಗೆ ಮೊನ್ನೆ ಅಷ್ಟೇ ಏನು ದಕ್ಷಿಣ ಆಫ್ರಿಕಾದ ವೈರಸ್ ಕೂಡ ನಮ್ಮ ನಗರದಲ್ಲಿ ಪತ್ತೆಯಾಗಿರುವಂತದ್ದು. ಇನ್ನು ದಿನದಿಂದ ದಿನಕ್ಕೆ ಜನವರಿ ಮತ್ತೆ ಫೆಬ್ರವರಿಗೆ ಹೋಲಿಸ್ಕೊಂಡ್ರೆ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಈ ತಿಂಗಳಲ್ಲಿ ಇಷ್ಟು ಒಂದು 11 ದಿನಗಳಲ್ಲಿ ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಈ ತಿಂಗಳಲ್ಲಿ ಪತ್ತೆಯಾಗಿರೋದಕ್ಕಿಂತ ಹೆಚ್ಚಿನ ಕೇಸಸ್ಗಳು ಕೂಡ ಪತ್ತೆ ಆಗ್ತಾ ಇದೆ. ಇದೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರು ಕೂಡ ಕೋವಿಡ್ ಪ್ರೋಟೋಕಾಲ್ ಅನ್ನ ಬ್ರೇಕ್ ಮಾಡಬಾರದು. ಜೊತೆಗೆ ಏನು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಗಳನ್ನ ಬಳಸೋದು ಕಡ್ಡಾಯ ಅನ್ನುವಂತ ಒಂದು ಮಾತನ್ನು ಹೇಳಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ.